ವ್ಯಕ್ತಿ ರೇಣುಕಾಸ್ವಾಮಿ ಅನ್ನೋರು ಏನಿದ್ದಾರೆ ಫಸ್ಟ್ ಆಫ್ ಆಲ್ ದೊಡ್ಡ ವ್ಯಕ್ತಿಗೆ ಎಷ್ಟು ಮಾಡ್ತಾ ಇದ್ದೀನಿ ಅಂತ ಇರಬೇಕಾದ್ರೆ ಪದೇ ಪದೇ ಬೇರೆ ಬೇರೆ ಒಂದು ಐಡಿಗಳಿಂದ ಅವ್ರು ಮೆಸೇಜ್ ಮಾಡ್ತಾರೆ ಅನ್ನೋದೇ ಹಾಗೆ ಎಷ್ಟೋ ಹೆಣ್ಮಕ್ಳು ಕೂಡ ಸ್ಕ್ರೀನ್ಶಾಟನ್ನು ಹಾಕಿ ಏನೋ ನೋಡಿದ್ದೀನಿ, ನನಗೂ ಕೂಡ ಮೆಸೇಜ್ ಮಾಡಿ ಅಂತ ಹೇಳ್ತು ವೈರಲ್ ಆಗ್ತಾ ಇದೆ. ಸೊ ಅದನ್ನೆಲ್ಲ ನೋಡಿದಾಗ 100% ಒಂದು ಬಂಡವಾಳ ಅಂತ ಏನು ಹೇಳ್ತಾರೆ ಅದನ್ನು ಅವ್ರು ಆಲ್ರೆಡಿ ಮಾಡ್ತಾ ಇದ್ದಾರೆ ಶ್ಯೂರ್ ಆಗಿ. ಮಾಡಿದರೆ ಮಾಡಿಲ್ಲ ಅಂತ ಹೇಳೋಕ್ಕೆ 100% ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಾವು ಯಾವುದು ನೋಡೇ ಇಲ್ಲ ಇಲ್ಲಿವರೆಗೂ. ಇಷ್ಟು ದಿನ ಏನು ಮೀಡಿಯಾಗಳಲ್ಲಿ ತೋರಿಸಿದ್ದಾರೆ ಎಲ್ಲೂ ಕೂಡ ಪ್ರೂಫ್ ಸೋರ್ಸಿದೆ. ಸೊ ಎಂಡ್ ಆಫ್ ದ ಡೇ ನಮ್ಮ ಪೊಲೀಸ್ ತನಿಖೆಯಲ್ಲಿ ಏನಾಗುತ್ತೆ, ಒಂದು ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಹೌದಲ್ಲ, ಎಲ್ಲ ನಾವೇ ಡಿಸೈಡ್ ಮಾಡೋಂಗಿದ್ರೆ ನ್ಯಾಯಾಲಯ ಏನಕ್ಕೆ, ಪೊಲೀಸ್ ಸ್ಟೇಷನ್ ಇದೆ. 100% ದರ್ಶನ್ ಸರ್ ಮಾಡಿದ್ದು ತಪ್ಪೇ ಅಂತ ನಾನು ಹೇಳ್ತೀನಿ. ಬಟ್ ಹಾಗೆ ನಮ್ಮನೆ ವ್ಯಕ್ತಿ ಬಗ್ಗೆ ನಾನು ಮಾತಾಡಬೇಕಾದ್ರೆ ಇವನಿಗೆ ಏನಕ್ಕೆ ಬೇಕಿತ್ತು ಇವೆಲ್ಲ ಅನ್ನೋದು ಬರುತ್ತೆ. ಅಂದರೆ ಕೊಲೆನೇ ಮಾಡು ಅಂತ ಹೇಳಿ ಹೋಗಿದ್ದಾದರೆ ಆ ಮನುಷ್ಯ ಜಿಮ್ಮಲ್ಲಿ ಅಂತ ಇರ್ತಾರೆ. 100% ಫಸ್ಟು ಬಂದು ಲಾಯರಿಗೆ ಕಾಂಟ್ಯಾಕ್ಟ್ ಆಗುತ್ತೆ ಶ್ಯೂರ್ ಆಗಿ. ಯಾರೇ ಒಬ್ಬ ಮನುಷ್ಯ ಏನೇ ಒಂದು ತಪ್ಪು ಮಾಡಿದ್ರೆ ಕಾಮನ್ ಆಗಿ ಅವರ ಪರ್ಸನಲ್ ಲಾಯರ್ಗಳಿರ್ತಾರೆ, ಏನು ಸಜೆಷನ್ ತೊಗೊಂಡ್ಬಿಟ್ಟು 100% ತೊಗೊತಾ ಇದೆ ಸರ್. ಬಟ್ ಯಾರು ಮಾಡಿದ್ದಾರೆ ಅಂತ ನಾನು ಅಂತ ಹೇಳ್ತಾರೆ, ಜೊತೆಲೇ ಮಾಡಿರ್ಬೋದು, ಇಲ್ಲ ದರ್ಶನ್ ಸರಿ ಮಾಡಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಆ ವ್ಯಕ್ತಿ ಮಾಡಬೇಕಾದ್ರೆ ಇಲ್ಲ ಅವರು ಸಹಚರದಲ್ಲಿ ಏನಾದರೂ ಅವ್ರು ಮಾಡಬೇಕಾದ್ರೆ 100% ರೀಸನ್ಸ್ ಇದೆ. ವಿತೌಟ್ ರೀಸನ್ ಹೋಗ್ತಿದ್ದನ್ನ ಕರ್ಕೊಬಂದು ಅವ್ರು ದಪ್ಪ ತೋರಿಸಿದ್ರೆ ಯಾರು ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಚಿತ್ರರಂಗದ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಒಬ್ಬ ಸಾಮಾನ್ಯ ಏನಂತ ವ್ಯಕ್ತಿಯಾಗಿ ಮಾತಾಡೋದಾದರೆ, ಸೊ ಇಂಡಸ್ಟ್ರಿ ಅಂತ ಬಂದಾಗ ದಿಗ್ಗಜರು ಅಂತ ಏನಿದ್ದಾರೆ ಒಂದು ನಮ್ಮ ಚಿತ್ರರಂಗದಲ್ಲಿ ಮೇ ಬಿ ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಡಾಕ್ಟರ್ ಅಶ್ವಿನಿ ಸರ್ ಆಗಿರ್ಬೋದು, ಅಮಿತ್ ಸರ್ ಆಗಿರ್ಬೋದು, ಅಫ್ಕೋರ್ಸ್ ಅವರೆಲ್ಲ ಹಾಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲ ಬಂದಿರೋದು. ಸೊ ಹೀಗಂತ ಬಂದಾದಮೇಲೆ ಇವಾಗಿರೋ ಜನ್ರೇಷನ್ಗೆ ಇವಾಗ ಟಾಪಲ್ಲಿರೋವಂಥ ವ್ಯಕ್ತಿಗಳಂತ ಬಂದಾಗ ಅಫ್ಕೋರ್ಸ್ ದರ್ಶನ್ ಸರ್ ಆಗಿರ್ಬೋದು, ಇಲ್ಲ ಯಶ್ ಸರ್ ಆಗಿರ್ಬೋದು, ಇಲ್ಲ ಕಿಚ್ಚ ಸುದೀಪ್ ಸರ್ ಆಗಿರ್ಬೋದು. ಸೊ ಇವ್ರುಗಳಿಂದ ನಮ್ಮ ಇಂಡಸ್ಟ್ರಿ ಉಳಿತಾ ಇದೆ ಅಂತ ಕೂಡ ಹೇಳ್ಬೋದು. ಸೊ ಫಸ್ಟ್ ಮೊದಲನೇದಾಗಿ ಹೇಳೋದೇನೆಂದರೆ ಒಬ್ಬ ವ್ಯಕ್ತಿಗೆ ಫಸ್ಟು ಬೆಲೆ ಕೊಡೋದು ವೆರಿ ಇಂಪಾರ್ಟೆಂಟ್. ಇವಾಗ ಏನು ಕಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರೋದಾದರೆ ಈಸಿಯಾಗೆಲ್ಲ ಕಮೆಂಟ್ ಹಾಕೋದು, ಅವನು ಇವನು ಅನ್ನೋ ಈಸಿಯಾಗೆಲ್ಲ ಮಾತಾಡ್ಬಿಡ್ತೀವಿ. ಇವಾಗ ಅಷ್ಟು ದೊಡ್ಡ ವ್ಯಕ್ತಿ ಮಾಡಿದರೆ ಮಾಡಿಲ್ಲ ಅಂತ ಹೇಳೋಕ್ಕೆ 100% ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಾವು ಯಾವುದು ನೋಡೇ ಇಲ್ಲ ಇಲ್ಲಿವರೆಗೂ. ಇಷ್ಟು ದಿನ ಏನು ಮೀಡಿಯಾಗಳಲ್ಲಿ ತೋರಿಸಿದ್ದಾರೆ ಎಲ್ಲೂ ಕೂಡ ಪ್ರೂಫ್ ಸೋರ್ಸಿದೆ. ಈ ಥರ ಇನ್ಫಾರ್ಮೇಷನ್ ಬರ್ತಿದೆ, ಆ ಥರ ಇನ್ಫಾರ್ಮೇಷನ್ ಬರ್ತಿದೆ, ಹಾಗಾಗಿದೆ, ಹೀಗಾಗಿದೆ, ದರ್ಶನ್ ಇಷ್ಟು ಗಂಟೆಗೆ ಬಂದರು, ಕಾರಲ್ಲಿ ಬಂದರು, ಇಷ್ಟು ಜನ ಗ್ಯಾಂಗ್ ಹಾಕೊಂಡು ಹೊಡೆದ್ರು, ಎಲ್ಲ ಇದೆ. ಸರಿ ಇದೆ, ನೀವು ಹೇಳ್ತಾ ಇದ್ದೀರಿ, ನಾವು ಕಾಯ್ತಾ ಇದ್ದೀವಿ. ಸೊ ಎಂಡ್ ಆಫ್ ದ ಡೇ ನಮ್ಮ ಪೊಲೀಸ್ ತನಿಖೆಯಲ್ಲಿ ಏನಾಗುತ್ತೆ, ಒಂದು ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಹೌದಲ್ಲ, ಎಲ್ಲ ನಾವೇ ಡಿಸೈಡ್ ಮಾಡೋಂಗಿದ್ರೆ ನ್ಯಾಯಾಲಯ ಏನಕ್ಕೆ, ಪೊಲೀಸ್ ಸ್ಟೇಷನ್ ಇದಕ್ಕೆ. ಎಂಡ್ ಆಫ್ ದ ಡೇ ಅಲ್ಲೇ ಅಲ್ವಾ ಇರೋದು. ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಏನೇ ಒಂದಾದರೂ ಕೂಡ ಎಂಡ್ ಆಫ್ ದ ಡೇ ನಾವು ನ್ಯಾಯ ಕೇಳ್ಕೊಂಡು ಹೋಗೋದು ಪೊಲೀಸ್ ಸ್ಟೇಷನ್. ಯಾಕಾಗುತ್ತೆ, ನನ್ನ ವೈಯಕ್ತಿಕ ವಿಚಾರಗಳಿಂದ ನನ್ನ ಒಂದು ಚಿತ್ರರಂಗಕ್ಕೆ, ಅಂದರೆ ಇಷ್ಟು ವರ್ಷ ಬೆಳೆದು ಬಂದಂಥ ಒಂದು ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಆಗುತ್ತೆ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಹಂಗಂದರೆ ಇಷ್ಟು ಜನ ಇದ್ದಾರಲ್ವ ಇಂಡಸ್ಟ್ರಿ. 100% ಈಗ ನಮ್ಮ ಮನೇಲಿ ಕೂಡ, ಇವಾಗ ನಮ್ಮ ಅಣ್ಣನ ತಮ್ಮನ ಯಾರೊಬ್ಬ ಆಗಿದ್ರು ಕೂಡ 100% ದರ್ಶನ್ ಸರ್ ಮಾಡಿದ್ದು ತಪ್ಪೇ ಅಂತ ನಾನು ಹೇಳ್ತೀನಿ. ಬಟ್ ಹಾಗೆ ನಮ್ಮನೆ ವ್ಯಕ್ತಿ ಬಗ್ಗೆ ನಾನು ಮಾತಾಡಬೇಕಾದ್ರೆ ಇವನಿಗೆ ಏನಕ್ಕೆ ಬೇಕಿತ್ತು ಇವೆಲ್ಲ ಅನ್ನೋದು ಬರುತ್ತೆ. ಹೌದಲ್ವ, ಇವಾಗ ನಮ್ಮ ಮನೆ ಫ್ಯಾಮಿಲಿ, ನಮ್ಮ ಮನೆಯ ಕಷ್ಟ, ನನ್ನ ಜವಾಬ್ದಾರಿ ಏನೋ ನನಗೆ ಗೊತ್ತಿರುತ್ತೆ ತುಂಬ ಚೆನ್ನಾಗಿ. ಅದರ ಅನುಗುಣವಾಗಿ ನಾನು ಸಮಾಜದಲ್ಲಿ ಬದುಕಬೇಕು. ಹಾಗೆ ನನ್ನ ಫ್ಯಾಮಿಲಿ ಜವಾಬ್ದಾರಿ ಕೂಡ ನನ್ನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಅದು ಬಿಟ್ಟು ಎಲ್ಲರಿಗೂ ಮೆಸೇಜ್ ಮಾಡಿಕೊಂಡು, ಅಫ್ಕೋರ್ಸ್ ಒಂದು ಲಿಮಿಟ್ ಅನ್ನೋದು ಗೊತ್ತಿರುತ್ತೆ. ಒಬ್ಬ ಮನುಷ್ಯ ಎಲ್ಲ ಮೀರಿ ನಿಂತಾಗಲೇ ಇಂಥದ್ದಾಗುತ್ತೆ. ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ರೇಣುಕಾಸ್ವಾಮಿ ಅನ್ನೋರು ಏನಿದ್ದಾರೆ ಫಸ್ಟ್ ಆಫ್ ಆಲ್ ಒಬ್ಬ ದೊಡ್ಡ ವ್ಯಕ್ತಿಗೆ ಎಷ್ಟು ಮಾಡ್ತಾ ಇದ್ದೀನಿ ಅಂತ ಇರಬೇಕಾದ್ರೆ ಪದೇ ಪದೇ ಬೇರೆ ಬೇರೆ ಒಂದು ಐಡಿಗಳಿಂದ ಅವ್ರು ಮೆಸೇಜ್ ಮಾಡ್ತಾರೆ ಅನ್ನೋದೇ ಹಾಗೆ ಎಷ್ಟೋ ಹೆಣ್ಮಕ್ಳು ಕೂಡ ಸ್ಕ್ರೀನ್ಶಾಟನ್ನು ಹಾಕಿ ಏನೋ ನೋಡಿದ್ದೀನಿ, ನನಗೂ ಕೂಡ ಮೆಸೇಜ್ ಮಾಡಿದೆ ಅಂತ ಹೇಳ್ತು ವೈರಲ್ ಆಗ್ತಾ ಇದೆ. ಸೊ ಅದನ್ನೆಲ್ಲ ನೋಡಿದಾಗ 100% ಒಂದು ಬಂಡವಾಳ ಅಂತ ಏನು ಹೇಳ್ತಾರೆ ಅದನ್ನು ಅವ್ರು ಆಲ್ರೆಡಿ ಮಾಡ್ತಾ ಇದ್ದಾರೆ ಶ್ಯೂರ್ ಆಗಿ. ಇದು ಯಾಕೋ ಸರಿ ಬರಲ್ಲ ಅಂತ ಅಂದಾಗ, ಹಾಗೆ ದರ್ಶನ್ ಸರ್ ವಿಚಾರಕ್ಕೆ ತಿರ್ಗಾ ತೊಗೊಂಡಾಗ ಇಷ್ಟು ಮೂವಿ ಮಾಡಿದೆ, ಇಷ್ಟು ಕ್ರಿಮಿನಲ್ ವಿಚಾರಗಳಿದೆ, ಲೈಕ್ ಅಂದರೆ ಕಾನ್ಸೆಪ್ಟ್ಗಳೆಲ್ಲ ಒಂದು ಕೊಲೆ ಕೇಸ್ ಆದಾಗ, ಇಲ್ಲ ಕೆಲವೊಂದು ಏನಂತಾರೆ ಒಂದು ಪ್ರಾಬ್ಲಮ್ಸ್ ಆದಾಗ ಏನೇನೆಲ್ಲ ಮಾಡಬೇಕು ಅನ್ನೋ ಐಡಿಯಾಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತಲ್ಲ, ಏನೇನೆಲ್ಲ ಮಾಡ್ಬೋದು ಅಂತ. ಅಷ್ಟು ಮಾಡಿ ಒಬ್ಬ ಮನುಷ್ಯ ಆರಾಮಾಗಿ ಜಿಮ್ ಹೋಗ್ಬೇಕಾಗಲ್ಲ. ಅಂದರೆ ಕೊಲೆನೇ ಮಾಡು
ಅಂತ ಹೇಳಿ ಹೋಗಿದ್ದಾದರೆ ಆ ಮನುಷ್ಯ ಜಿಮ್ಮಲ್ಲಂತೂ ಇರ್ತಾರೆ. 100% ಫಸ್ಟು ಬಂದು ಲಾಯರ್ಗೆ ಕಾಂಟ್ಯಾಕ್ಟ್ ಆಗುತ್ತೆ. ಶ್ಯೂರಾಗಿ ಯಾರೇ ಒಬ್ಬ ಮನುಷ್ಯ ಏನೇ ಒಂದು ತಪ್ಪು ಮಾಡಿದ್ರೆ ಕಾಮನಾಗಿ ಅವರ ಪರ್ಸನಲ್ ಲಾಯರ್ಗಳಿರ್ತಾರೆ. ಏನು ಸಜೆಷನ್ ತೊಗೊಬೋದು 100% ತೊಗೊಳ್ತಾ ಇತ್ತು, ಹೌದಲ್ವಾ? ಆ ಸಜೆಷನ್ ತೊಗೊಂಡಿರೋದಾದರೆ ಅವ್ರು ಜಿಮ್ಮಲ್ಲಿ ಹೋಗಿ ವರ್ಕೌಟ್ ಮಾಡ್ತಾ ಇರೋ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಇರ್ತಾರೆ. 100% ಇಲ್ಲ, ಅವ್ರಿಗೆ ಗೊತ್ತಿದೆ ವೆರಿ ಕ್ಲಿಯರಾಗಿ, ಯಾಕೆಂದರೆ ಅವ್ರು ಹೇಳಿಲ್ಲ ಅದು. ಸರ್ ಒಂದೇನೆಂದರೆ ಇವತ್ತು ಇರುವಂಥ ಒಂದು ವಿದ್ಯಮಾನದಲ್ಲಿ ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇಲ್ಲ ನೆಟ್ವರ್ಕಿಂಗ್ ಟ್ರ್ಯಾಕಿಂಗ್ ಆಗಿರ್ಬೋದು, ಇಲ್ಲ ಕಾಲ್ಸ್ ಆಗಿರ್ಬೋದು, ಇಲ್ಲ ಮೆಸೇಜ್ ಆಗಿರ್ಬೋದು, 100% ಯಾವುದೋ ಒಂದು ಮೂಲೆಯಲ್ಲಿ ಒಬ್ಬ ಮನುಷ್ಯ ತಗೊಳ್ಳೋಕೆ ಅನ್ನೋದು ಗೊತ್ತಿರುತ್ತೆ. ಇವತ್ತಿರುವಂಥ ಏನಂತ ಅಡ್ವಾನ್ಸ್ ಒಂದು ಟೆಕ್ನಾಲಜಿ. ಬಟ್ ಆ ಮನುಷ್ಯ ಆರಾಮಾಗಿ ಇದ್ದಾನೆ ಅನ್ಬೇಕಾದ್ರೆ, ಲೈಕ್ ದರ್ಶನ್ ಸರ್ ಇದ್ದಾರೆ ಅಂದರೆ 100% ಅವ್ರ ಮನಸ್ಸಲ್ಲಿ ಅವರು ಸಾಯಿಸ್ಬೇಕು ಅನ್ನೋದು ಇರಲಿಲ್ಲ. ಬಟ್ ಅಭಿಮಾನ ಅನ್ನೋದು ಈ ಥರ ಮಾಡ್ಬೋದು. ಈಗ ಅವ್ರ ಜೊತೆ ಇರೋರು ಇವಾಗೇನು ತೊಗೊಂಡಾಗ ನಮ್ಮ ಜೊತೆ ಇರೋರೆ, ಇವಾಗ ನಾವು ಇಂಡಸ್ಟ್ರಿಗೆ ಹೋದಾಗ ಅವ್ರ ಬಾಸ್ ಅಂತ ಹೇಳಿಕೊಂಡು ಅವ್ರ ಜೊತೆ ಅವರ ಅನ್ನ ತಿಂದ್ಕೊಂಡು ನಾವು ಬದುಕ್ತಿರ್ಬೇಕಾದ್ರೆ ಅವ್ರಿಗೆಲ್ಲೋ ಒಂದು ಕಡೆ ಒಂದು ಏನು ಮೆಂಟಲಿ ಸ್ಟ್ರೆಸ್ ಆದಾಗ ಅವ್ರಿಗೆ ತುಂಬ ಯಾರೋ ಒಬ್ಬರಿಂದ ಪ್ರಾಬ್ಲಮ್ ಆಗ್ತಿದೆ ಅಂದಾಗ 100% ನಾನು ಅವರ ಅಭಿಮಾನಿಯಾಗಿ ಇಲ್ಲ ಅವ್ರ ಜೊತೆ ನಾನು ಎವ್ರಿಡೇ ದಿನನಿತ್ಯ ಅವರ ಜೊತೆ ಇರೋದ್ರಿಂದ 100% ನನಗೆ ಕೋಪ ಬರುತ್ತೆ ಸರ್. ಬಟ್ ಯಾರು ಮಾಡಿದ್ದಾರೆ ಅಂತ ನಾನು ಅದು ಹೇಳ್ತಾರೆ, ಜೊತೆಲೇ ಮಾಡಿರ್ಬೋದು, ಇಲ್ಲ ದರ್ಶನ್ ಸರಿ ಮಾಡಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಓಕೆ, ಬಟ್ ಒಂದು ಒಪಿನಿಯನ್ ಬಂದಾಗ ಇವತ್ತು ನಮ್ಮ ಇಂಡಸ್ಟ್ರಿಗೆ ಒಂದು ಏನು ಕಪ್ಪು ಚುಕ್ಕೆ ಬರುತ್ತೆ ಅಂತ ನೀವು ಹೇಳಬೇಕಾದ್ರೆ ಫಸ್ಟ್. ಎರಡನೇದು, ಇಷ್ಟು ದೊಡ್ಡ ಒಂದು ಏನಂತಾರೆ ಒಂದು ಇಂಡಸ್ಟ್ರಿ ಇಷ್ಟು ವರ್ಷ ಬೆಳೆಸಿ ಬಂದಿದ್ದಾರೆ, ಇಷ್ಟು ಮಟ್ಟಕ್ಕೆ ತಂದಿದ್ದಾರೆ. ಅವರ ವೈಯಕ್ತಿಕ ವಿಚಾರಗಳು ಇಂಡಸ್ಟ್ರಿಗೆ ಯಾವುದೇ ಥರ ಎಫೆಕ್ಟ್ ಆಗಲ್ಲ. ಶ್ಯೂರಾಗಿ ಅವರ ಅಭಿಮಾನಿಗಳಿಗೆ 100% ಜನ ಒಳ್ಳೆಯದು ತೊಗೊತಾರೆ, ಕೆಟ್ಟದ್ದು ತೊಗೊತಾರೆ. ಎಲ್ಲರೂ ಆದಷ್ಟು ಬೇಗ ಎಲ್ಲನೂ ಮರೀತಾರೆ. ಬಟ್ ಒಂದೇನಂದರೆ ಆ ವ್ಯಕ್ತಿ ನಡ್ಕೊಳ್ಳೋದ್ರ ಮೂಲಕ ಮುಂದೆ 100% ದೊಡ್ಡ ಮಟ್ಟಕ್ಕೆ ಎದ್ದು ನಿಲ್ತಾರೆ. ಸರ್ ಒಂದೇನಂದರೆ ಕೋಪ ಅನ್ನೋದು ಅತಿರೇಕಕ್ಕೆ ಹೋದಾಗ ಎಂಥ ಮನುಷ್ಯ, ಕೈಲಾಗಿರೋ ಮನುಷ್ಯ ಕೂಡ ಯಾವ ಲೆವೆಲ್ಗೆ ಹಿಡಿತಾರೆ ಅಂತ ಹೇಳೋಕ್ಕಾಗಲ್ಲ. ದರ್ಶನ್ ಸರ್ ಮಾಡಿದರೆ ಮಾಡಿಲ್ಲ ನಾನು ಜಡ್ಜ್ ಮಾಡೋಕ್ಕಾಗಲ್ಲ. ಬಿಕಾಸ್ 100% ಮತ್ತು ನ್ಯಾಯಾಲಯ ಮತ್ತು ಪೊಲೀಸ್ ಸ್ಟೇಷನ್ ಇರೋದೇನು ಅವ್ರು ತೊಗೊತಾರೆ ಆ ನಿರ್ಧಾರಗಳನ್ನ. ಇದನ್ನ ಅಡ್ಡಗೋಡೆ ಮೇಲೆ ನಾವು ಆನ್ಸರ್ ಇಕ್ಕೋದಲ್ಲ. ಎಂಡ್ ಆಫ್ ದ ಡೇ ಕಣ್ಣಾರೆ ನೋಡಿದಾಗ ಅಷ್ಟೇ ನಾವು ಕೂಡ ತೊಗೊಳಕ್ಕಾಗೋದು. 100% ನಾನು ಕಣ್ಣಾರೆ ನೋಡಿದಾಗ ನನಗೆ ಯಾವುದೋ ಒಂದು ವಿಚಾರಗಳು ಗೊತ್ತಿದ್ದಾಗ 100% ನಿಮ್ಮ ಮುಂದೆ ಕೂಡ ಕೂತು ನಾನು ಮಾತಾಡೋಕ್ಕಾಗಲ್ಲ. ಬಿಕಾಸ್ ನಂಗೆ ಗೊತ್ತಿರುತ್ತೆ ತಪ್ಪಿರುತ್ತೆ ಯಾಕೆ ಮಾತಾಡೋಲ್ಲ. ಸೊ ಬಟ್ ಆ ವ್ಯಕ್ತಿ ಮಾಡಬೇಕಾದ್ರೆ ಇಲ್ಲ ಅವರು ಸಹಚರರು ಏನಿದ್ರೆ ಅವ್ರು ಮಾಡಬೇಕಾದ್ರೆ 100% ರೀಸನ್ಸ್ ಇದೆ. ವಿತೌಟ್ ರೀಸನ್ ಹೋಗ್ತಿದ್ದೋ ಕರ್ಕೊಬಂದು ಅವ್ರು ದಪ್ಪ ತೋರಿಸಿದ್ರೆ ಯಾರು ಕೇಳ್ತಾ ಇದ್ದಾರೆ, ಹೌದಲ್ಲ? ಅವರ ಹೆಂಡತಿ ಪ್ರೆಗ್ನೆಂಟ್ ಆಗಿದರೆ ಒಂದು 3 months ಅಲ್ಲಿ 6 months ಏನೋ ಇದ್ದಾರೆ ಅಂತ ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿ ಜವಾಬ್ದಾರಿಯಾಗಿರಬೇಕಿತ್ತು, ಅನ್ವಾಂಟೆಡ್ ಥಿಂಗ್ಸ್ ನಾವು ಮಾಡಬಾರ್ದಾಗಿತ್ತು. 100% ಅಲ್ಲ. ಈ ಟೈಮಲ್ಲಿ ಆ ಹೆಣ್ಣಿಗೆ ಬೇಕಾಗಿದ್ದು ಒಂದು ಪ್ರೀತಿ, ಒಂದು ಕೇರಿಂಗ್ ಏನಾದರೂ ಇರ್ಬೋದು. ಅವ್ನು ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಬೇಕಿತ್ತು ಆ ಮನುಷ್ಯ. ಇಷ್ಟು ಟೈಮ್ ಇದೆ ಅಂದರೆ ಆ ವ್ಯಕ್ತಿಗೆ. ಸೊ ಅವ್ರು ಎಷ್ಟು ಕೇರ್ಲೆಸ್ ಅಂತ ಅನ್ಕೊಬೋದು. ಬಿಕಾಸ್ ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳಬೇಕಾದ್ರೆ ಇವತ್ತವರೆಗೂ ನಾವು ದರ್ಶನ್ ಸರ್ನ ಫಾಲೋ ಮಾಡ್ಕೊಂಡೇ ಬಂದಿರೋದು. ಯಾವ ವಿಷಯದಲ್ಲಿ 100% ನಾನು ನನ್ನ ವ್ಯಕ್ತಿಗವಾಗಿ ನೀವು ತೊಗೊಳೋದಾದರೆ ನಾನು ಮೂವಿಯಿಂದ ಫ್ಯಾನ್ ಆದನು, ಅವರ ಪರ್ಸ್ನಾಲಿಟಿ ನೋಡಿ ಫ್ಯಾನ್ ಆದನು. ಅವರೆಲ್ಲರೂ ಮಾತಾಡ್ಸಿದೆ ಬಾಮ ಹೋಗಮ್ಮ ಅನ್ನೋ ಥರನೇ ಮಾತಾಡ್ತಾರೆ. ಒಂದು 100% ಅವರು ಒಂದು ಇಂಟರ್ವ್ಯೂಲಿ ಕೂತ್ಕೊಬೇಕಾದ್ರೆ ಒಂದು ಕಾಮೇಲೆ ಹಾಕೊಂಡಾಗ ಎಳಿಸಿದಾಗ ಅವ್ರ ಜೊತೆ ಇರೋದೇ ಕಾಲಿಡ್ಸಮ್ಮ ಅಂತ ಹೇಳಬೇಕಾದ್ರೆ ಅವ್ರು ವಾರ್ನಿಂಗ್ ಕೂಡ ಕೊಡ್ತಾರೆ. ತುಂಬ ವೈರಲ್ ಕೂಡ ಆಗುತ್ತೆ. ಈ ಥರ ಎಷ್ಟೋ ವಿಚಾರಗಳನ್ನ ನೋಡಿದ್ವಿ ಸರ್. ಒಂದು ಲೋ ಲೆವೆಲಿಂದ ಬಂದು ಒಂದು ದೊಡ್ಡ ಸ್ಟಾರ್ ಆಗಿದೆ. ಅವರ ವ್ಯಕ್ತಿತ್ವನ ಯಾವತ್ತೂ ಚೇಂಜ್ ಮಾಡ್ಕೊಂಡಿಲ್ಲ. ಅವರು ಎಲ್ಲೇ ನೋಡಿದ್ರು ಕೂಡ ನೀವು ಡಿಫ್ರೆಂಟ್ ಕ್ಯಾರೆಕ್ಟರ್ನ ನೋಡೋಕ್ಕಾಗಲ್ಲ. ದರ್ಶನ್ ಸರ್ ಅಂದರೆ ಹೀಗೆ, ಅದು ಹೀಗೇ ಹೋಗಿರೋದು ಇವತ್ತು. ಆ ಕೋಪ, ನೇರವಾಗಿ ಮಾತಾಡೋ ನುಡಿ, ಆ್ಯಂಡ್ ಕೇರ್ ಮಾಡುವಂಥ ರೀತಿ, ಆ್ಯಂಡ್ ಅವ್ರ ಜೊತೆಲಿರೋರಿಗೆ ಬೈತಾರೆ ಹೊರತು ಇದುವರೆಗೂ ನಾನು ನೋಡ್ದಂಗೆ ಎಲ್ಲೂ ಯಾರಿಗೂ ಬೈದಿಲ್ಲ. ಜೊತೆಲಿರೋರು ಬೈತಾರೆ. ಮೇ ಬಿ ಯಾವುದೋ ಒಂದೇ ಒಂದು ಪಬ್ಬಲ್ಲಿ ನಡೆದಿರುವಂಥ ಒಂದೇ ಒಂದು ಘಟನೆ ಅದೊಂದು ಮಾತಾಡಿದ್ದಾರೆ 100%. ಯಾಕೆ ಅಂದರೆ ಇಲ್ಲೊಂದು ನನ್ನ ಸರ್ಕಲ್ ಇದೆ ಅಂದಾಗ ಇಲ್ಲಿ ಯಾರೋ ಒಬ್ಬ ಅಫ್ಕೋರ್ಸ್ ನಾನೊಬ್ಬ ಯಜಮಾನನಾಗಿ ನಾನು ಒಬ್ಬ ಲೀಡರಾಗಿ ನಿಂತಿರ್ತೀನಿ. ಅಲ್ಲಿ ಯಾವುದೋ ಒಂದು ಎಫೆಕ್ಟ್ ಆದಾಗ, ಹೆಣ್ಮಕ್ಳು ಇರುವಂಥ ಜಾಗದ ಒಂದು ಎಫೆಕ್ಟ್ ಆದಾಗ ಒಬ್ಬ ಮೂರನೇ ವ್ಯಕ್ತಿಯಿಂದ ಆವಾಗ ನಾನು ನಿಂತ್ಕೊಳ್ಳೇಬೇಕಾಗುತ್ತೆ, ನಾನು ಮಾತಾಡಲೇಬೇಕಾಗುತ್ತೆ. ಸೊ ಮೇ ಬಿ ಅಲ್ಲಿ ಅವತ್ತು ಆ ಥರ ಒಂದು ವಿಚಾರಗಳು ನಡೀತು ಅಂತ ಅನ್ಬೋದು. ಬಟ್ ದರ್ಶನ್ ಸರ್ ಅಂತ ಬಂದಾಗ ಆ ವ್ಯಕ್ತಿ ಬಗ್ಗೆ ನೇರವಾಗಿ ಮಾತಾಡುವಂಥವ್ರು, ಯಾವುದೋ ಬಕೆಟ್ ಹಿಡಿಯುವಂಥವ್ರಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಇವತ್ತವರೆಗೂ ನಾನು ನೋಡಿದಂಗೆ ಗೊತ್ತಾಗ್ದಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್. ಒಂದು ಹೇಳಬೇಕು ಅಂದರೆ ಒಬ್ಬ ಮನುಷ್ಯನ ಮಾತಿಗೆ ಒಂದು ಹೆಣ್ಣಿಂದ ಹೆಣ್ಣು ಮಣ್ಣು ಒಂದು ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನ ಬೀಳ್ಸೋಕ್ಕಾಗೋದು ಅದರಿಂದ ಮಾತ್ರ ಬೀಳ್ಸೋಕ್ಕಾಗ. ಒಂದು ದುಡ್ಡಿಂದ ಇಲ್ಲ ಒಂದು ಹೆಣ್ಣಿನ ಅಪಪ್ರಚಾರದಿಂದ ಇಲ್ಲ ಅಂದರೆ ಯಾವುದೋ ಒಂದು ವೀಕ್ನೆಸ್ಗಳು ಸಿಗೋವಂಥದ್ದು, ಏನೋ ಒಂದು ಮಾಡುವಂಥ ಕಾರ್ಯಗಳು, ಈ ಥರ ಆಗಿರೋಂಥ ಕಾರ್ಯಗಳನ್ನ ಹಿಡ್ಕೊಂಡು ಕಾಲಿಯುವಂಥದ್ದು
ಒಬ್ಬ ಇಲ್ಲಿ ಅಕ್ಕಪಕ್ಕದಲ್ಲಿ ಒಂದು ಸಣ್ಣ ಅಂಗಡಿ ಓಪನ್ ಮಾಡಿದ್ರೆ ಇವತ್ತಿನ ಕಾಲಕ್ಕೆ ಆಟೋಮೆಟಿಕಲಿ ಅವ್ರ ಬಗ್ಗೆ ಅಪಪ್ರಚಾರ ನಡೆಸ್ಬಿಡ್ತಾರೆ. ಇಲ್ಲ ಒಂದು ಜಸ್ಟ್ ಒಂದು ಹೆಣ್ಣು ಜೊತೆ ಹೋಗ್ತಿದ್ರೆ ಅವ್ರ ಜೊತೆ ಇಬ್ಬರಿಗೆ ಏನೋ ಇರುತ್ತೆ ಅಂತ ಹೇಳುವಂಥ ಕಾಲದಲ್ಲಿ ಇವತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ಇಂಡಸ್ಟ್ರಿ ಬೆಳೆದಿರುವಂಥ ವ್ಯಕ್ತಿ ಬಗ್ಗೆ ಇದು ಕಾಮನ್ ಸರ್. ಯಾಕೆಂದರೆ ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಏಳು ಬೀಳುಗಳನ್ನು ನೋಡ್ಕೊಂಡೇ ಬೆಳಿಬೇಕು. ಐ ಡೋಂಟ್ ಥಿಂಕ್ ಸೊ ಇದು ಅವ್ರಿಗೆ ಮ್ಯಾಟ್ರ್ ಆಗುತ್ತೆ, ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ, ಆಗಲ್ಲ. ಹಾಗೆ ಇವಾಗ ಎಷ್ಟು ಜನ ನಾವು ಮಾತಾಡ್ತಾ ಇದ್ದೀವಿ, ಇವಾಗ ಒಬ್ಬರು ಯಾರೋ ಪ್ರಶಾಂತ್ ಸಂಬರ್ಗಿರೋರು ಒಂದು ಮ್ಯಾಟ್ರ್ ಇರ್ತಿದ್ರು ಏನಂತ, ಒಬ್ಬೊಬ್ಬರು ದಿಬಾಸ್ ಅಂತ ಏನು ಹೇಳ್ತೀರಾ ನೀವೆಲ್ಲ ಬರೋ ಒಂದೊಂದು ರೂಪಾಯಿ ಹಾಕ್ಬಿಟ್ಟು ಅವ್ರ ಫ್ಯಾಮಿಲಿಗೆ ಸೆಟ್ಲ್ ಹಾಕ್ಬಿಡ್ತಾರೆ ಮಾಡ್ಬೋದು ಅಂತ ಒಂದು ಕರೆ ಕೊಟ್ಟರು. ಐ ಥಿಂಕ್ ಅದರಿಂದ ತುಂಬ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ತುಂಬ ಜನ ನಿಂತ್ಕೊಂಡು ಹೆಲ್ಪ್ ಮಾಡ್ತಿದ್ರು. ಬಟ್ ಹಾಗೆ ಮೀಡಿಯಾದಲ್ಲಿ ಬಂದಾಗ ಬೇರೆಯವ್ರು ಯಾಕೆ ಕೊಡಬೇಕು, ಅವರೇ ಕೊಡಲಿ, ಅವರೇ ಮಾಡಿ, ಅವರೇ ಕೇಳಲಿ ಅನ್ನೋ ಕ್ವಶನ್. ನೀವೆಲ್ಲ ಕೇಳ್ತೀವಿ, ಕೇಳೋ ಅಂಥವ್ರಿಗೆ ಒಬ್ಬ ವ್ಯಕ್ತಿ ಯಾರು ಕ್ವಶನ್ ಮಾಡ್ತಾನೆ, ತಪ್ಪುಗಳನ್ನ ಹಿಡಿತಾನೆ, ಹಾಗೆ ಒಳ್ಳೆತನೂ ಕೂಡ ಎತ್ತಿ ಹಿಡಿಯೋ ಯೋಗ್ಯತೆ ಇದ್ದರೆ ಮಾತ್ರ ಮಾತು. ಕೆಟ್ಟದನ್ನೇ ಹಿಡಿಯೋನಾದರೆ 1000ರಲ್ಲಿ ನೀವು ಹೋಗ್ಬೋದು. ಬಟ್ 1000ರಲ್ಲಿ ಒಬ್ಬ ನೀನು ಒಬ್ಬಂತ ಆಗೋದು ಯಾವಾಗ ತಪ್ಪು ಆಗುತ್ತೆ, ಒಳ್ಳೆಯದಾಗುತ್ತೆ, ನಿನ್ನ ಧ್ವನಿ ಎತ್ತುತ್ತೀಯ, ಅವತ್ತು ನಿನ್ನ ಮಾತುಗಳನ್ನು ನಾವು ಕೂಡ ಕೇಳಿಸ್ಕೊಡ್ತೀವಿ, ನಿನ್ನನ್ನು ಫಾಲೋ ಕೂಡ ಮಾಡ್ತೀವಿ. ಇವತ್ತು ಹೇಳಬೇಕು ಅಂದರೆ ಹಾಗೆ ಇವತ್ತು ದರ್ಶನ್ ಸರ್ ಆಚೆ ಬರೋಗಂಟೆ ಯಾರು ಏನೂ ಮಾತಾಡೋಕ್ಕಾಗಲ್ಲ, ಯಾರು ಏನೂ ಹೇಳೋಕ್ಕಾಗಲ್ಲ. ಸೊ ಹಾಗೆ ಇವಾಗ ಒಂದು ವಿಚಾರ, ಇಂಡಸ್ಟ್ರಿ ದೊಡ್ಡ ಯಾಕೆ ಮಾತಾಡ್ತಿಲ್ಲ, ಜೊತೆ ಇದ್ದವರು ಸಪೋರ್ಟ್ ತೊಗೊಂಡವರು ಏನಕ್ಕೆ ಇವತ್ತು ಧ್ವನಿ ಎತ್ತುತ್ತಿಲ್ಲ ಅಂತ 100% ದರ್ಶನ್ ಸರ್ ಸ್ವಭಾವ ಎಲ್ಲರಿಗೂ ಗೊತ್ತಿರುತ್ತೆ. ಯಾವಾಗಲೂ ಹೇಳಿರ್ತಾರೆ ಬೇಡ ಅಂತ 100%. ಯಾಕೆಂದರೆ ನಾನು ನನ್ನ ಸ್ನೇಹಿತರಿಗೆ ನಾನು ಬೆಳೆಸ್ತವರು ಇಲ್ಲ, ಮನೆ ಯಜಮಾನ ಅಂತ ತಗೊಳ್ಳೋಣ, ಯಾವಾಗಲೂ ಒಂದು ಮುಂದೆ ಇರ್ತಾನೆ ಹೊರತು ಮನೆಯವ್ರನ್ನ ಮುಂದೆ ತರಿಸಲ್ಲ. ಯಾವಾಗೂ ಎಂಥ ವಿಚಾರ ಬಂದು ಸರ್ ಇವಾಗ ಒಬ್ಬ ನಾಯಕ ಅಂತ ಬಂದರೆ, ಯಾವುದೇ ಒಂದು ವಿಚಾರದಲ್ಲಿ ಒಬ್ಬ ನಾಯಕ ಅಂತ ಬಂದರೆ ನಾಯಕ ಕರೆ ಕೊಡೋ ಗಂಟೆ ಯಾರೂ ಮುಂದೆ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಇವಾಗ ಯಾವುದೇ ಒಂದು ವಿಚಾರನ ಪೂರ್ತಿ ಗೊತ್ತಿಲ್ಲದೇ ಯಾವತ್ತೂ ಧ್ವನಿ ಎತ್ತಬಾರ್ದು. ಇದನ್ನು ಚಿಕ್ಕವರಾಗೋದು ನಾನು, ಹೌದಲ್ವ? ಸೊ ಇವಾಗ ಅದು ದರ್ಶನ್ ಸರ್ ಅಂತ ವ್ಯಕ್ತಿ ಅಲ್ಲಿ ಹೋದಾಗ ಆ ವಿಚಾರ ನಂಗೆ ಗೊತ್ತಿಲ್ಲ, ಸುಮ್ಮನೆ ನಾನು ಅಂದ್ಬಿಟ್ರೆ ಇವಾಗ ನ್ಯಾಯಾಲಯದ ಮುಂದೆ ಅದು ಇರಬೇಕಾದ್ರೆ ಒಂದು ಇನ್ವೆಸ್ಟಿಗೇಷನ್ ಇನ್ನೂ ಚಾರ್ಜ್ ಶೀಟ್ ಕೂಡ ಹಾಕಿಲ್ಲ ಅಂತ ಏನು ಕೆಲವೊಂದೆಲ್ಲ ಇರಬೇಕಾದ್ರೆ ಪ್ರಾಪರಾಗಿ ಆರೋಪಿ ಅಂತ ಆಗದೆ ನಾನು ಇವತ್ತು ಬಂದವರು ಆರೋಪಿ ಅಲ್ಲ ಅಂತ ಅಂದಾಗ ನಾಳೆ ಆರೋಪಿ ಆಗಿಬಿಟ್ರೆ ಇನ್ ಕೇಸ್ ಏನಾಗುತ್ತೆ, ನಾನು ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ನನ್ನ ಅಂದರೆ ಒಬ್ಬ ವ್ಯಕ್ತಿ ಸೆಲೆಬ್ರಿಟಿಯಾಗಿ ಮಾತಾಡೋಕ್ಕೆ ಮುಂದೆ ಬರ್ತಾರಲ್ಲ ಆ ವ್ಯಕ್ತಿ ಬಗ್ಗೆ ಹೇಳ್ತಾರೆ. ಸೆಲೆಬ್ರಿಟಿಯಾಗಿ ನಾನು ಮುಂದೆ ಮಾತಾಡೋಕ್ಕೆ ಬಂದಾಗ ನನ್ನದೇ ಆದ ಒಂದು ಸಣ್ಣ ಪುಟ್ಟ ಒಂದು ಫ್ಯಾನ್ಸ್ ಫಾಲೋವರ್ಸ್ ಇರೋದ್ರಿಂದ ನನ್ನ ಮಾತು ತುಂಬ ತೂಕವಾಗಿರಬೇಕು, ಕ್ಲಿಯರ್ ಆಗಿರಬೇಕು. ಪ್ರತಿಯೊಂದು ಪ್ರಾಪರಾಗಿ ನಾನು ಚರ್ಚಿಸಿ ವಿಚಾರಿಸಿ ತಿಳ್ಕೊಂಡೇ ಮಾತಾಡಬೇಕಾಗುತ್ತೆ. ಒಬ್ಬ ವ್ಯಕ್ತಿ ಪ್ರಚೋದನೆ ಕೊಟ್ಟು ಮಾತ್ರಕ್ಕೆ ನಾನು ಮಾತಾಡೋಕ್ಕಾಗಲ್ಲ. ಹಾಗೆ ದರ್ಶನ್ ಸರು ನೀವು ಅನ್ಕೊತೀರಾ ಇವಾಗ ಬಂದಿಲ್ಲ ಅಂತ ಅವ್ರು ಥಿಂಕ್ ಮಾಡಿ ಅವರು ಅಷ್ಟು ಲೆವೆಲ್ಗೆ ಇಳಿದು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ ಅಂತ. ಅದೇ ಯಾಕೆಂದ್ರೆ ನಾನೇ ಅಭಿಮಾನಿ, ನಾನು ತೊಗೊತೀನಿ ಅದನ್ನು. ಯಾಕೆಂದರೆ 100% ಇರುತ್ತಲ್ಲ ನನಗೂ ಕೂಡ ಕೋಪ, ಯಾರೋ ಬರ್ತಿಲ್ಲಲ್ಲ, ಏನು ಮಾಡೋಕ್ಕಾಗ್ತಿಲ್ಲ ಅನ್ನೋದು ಇರುತ್ತೆ. ಬಟ್ ಇದು ಹೋರಾಟ ಮಾಡೋಕ್ಕೆ ಅವ್ರಿಗೆ ಅನ್ಯಾಯ ಆಗ್ತಿರೋದಲ್ಲ, ಇಲ್ಲಿ ಇನ್ನೊಂದು ಕಡೆ ಇನ್ನೊಂದು ಮನೆಗೂ ಒಂದು ಅನ್ಯಾಯ ಆಗಿದೆ. ಇಲ್ಲಿ ಈ ಎರಡು ಮಧ್ಯೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಇದೆರಡು ಅದ್ರ ಮಧ್ಯೆ ಒಂದು ಕ್ಲಾರಿಟಿ ಇದ್ದಾಗ ಇವತ್ತು ದರ್ಶನ್ ಸರ್ ಸರಿ ಇದ್ದಾರೆ ಅಂತಲೇ ಒಂದು ಮೀಡಿಯಾ ತೋರಿಸ್ಬಿಟ್ರೆ ನ್ಯಾಯಾಲಯ ಏನಾದರೂ ಕೂಡ ಜನ ನಿಂತ್ಕೊಂಡು ಕರ್ಕೊಂಡ್ಬರ್ತಾರೆ. ಅಲ್ಲ ಇವಾಗ ಲೆಕ್ಕಾಚಾರದಲ್ಲಿ ಮಾಧ್ಯಮಗಳು ಮಾತಾಡೋ ಪ್ರಕಾರ ಸರಿ ಮಾಧ್ಯಮ ಅಕಸ್ಮಾತ್ ನಾನು ಹೇಳೋದು ಜಸ್ಟ್ ಒಂದೇ ಒಂದು ವಾರ ಶಟ್ ಡೌನ್ ಮಾಡಿಬಿಟ್ರೆ ಯಾವುದೇ ಅಭಿಮಾನಿಗಳು ಯಾವ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಲ್ಲ, ಯಾವುದೇ ನ್ಯಾಯಾಲಯ ಮುಂದೆ ಎಲ್ಲಿದ್ದಾರೆ, ಏನಾಗ್ತಿದೆ, ಹಿಂಗಾಗ್ತಿದೆ, ಬಾಸ್ ಹಂಗಾಗ್ತಿದೆ, ಬಾಸ್ ಹಿಂಗೆ ಇದು ಸಿಕ್ತಿಲ್ಲ, ಬಾಸ್ ಇಲ್ಲಿ ಮಲ್ಕೋತಿದ್ದಾರೆ, ಬಾಸ್ ಸಿಗರೇಟ್ ಕೇಳಿ ಏನೇನೋ ಹೇಳ್ತಿರ್ಬೇಕಾದ್ರೆ ಅದು ಸತ್ಯನಾ? ಅದು ಸತ್ಯತೆ ಅದು ಬೇರೆ. ಒಬ್ಬ ಬಾಸ್ ಅಂತ ಬಂದಾಗ ಒಬ್ಬ ಯಜಮಾನಿ ಇಲ್ಲ, ಒಬ್ಬ ತಂದೆ, ಒಬ್ಬ ತಾಯಿ ಅಂತ ಬಂದಾಗ ಅವ್ರ ಮಕ್ಕಳು ಏನೋ ಒಂದು ಹೇಳ್ಬೇಕಾದ್ರೆ ಫೀಲ್ ಆಗುತ್ತೆ, ನೋಡಬೇಕು ಏನಾಗ್ತಿದೆ ಅನ್ನೋ ಒಂದು ಫೀಲಲ್ಲಿ ಹೋಗ್ತಾರೆ. ಅದಕ್ಕೆ ಗ್ಯಾಂಗ್ ಅಂತ ಹೇಳೋಕ್ಕಾಗಲ್ಲ. ಮಾತಿಗೆ ಮೊನ್ನೆ ಸೆಂಟ್ರಲ್ ಜೈಲಿಗೆ JC ಅಂತ ಒಂದು ಅಜ್ಜಿ ಹೋಗಿದ್ರು. ಅವರಿನ್ನು ಸಾಮ್ರಾಜ್ಯನ ಆಳಬೇಕಾ ಇಲ್ಲ ಗ್ಯಾಂಗ್ ಕಟ್ಟಬೇಕಾ ಅವರು? ಅದೇ ಥರ ಸಾವಿರಾರು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇದ್ದಾರೆ. 100% ಅಲ್ಲ. ಇವಾಗ ನಾನು ಒಂದು ಹುಡುಗಿಗೆ ನಾರ್ಮಲಾಗಿ ಎಷ್ಟೋ ಸೋಷಿಯಲ್ ಮೀಡಿಯಾದ ವೀಡಿಯೋಗಳು ಇದೆಯಲ್ಲ ಸರ್, ಎಷ್ಟೋ ವೈರಲ್ಗಳಾಗಿದೆ. ಹಿಡ್ಕೊಂಡು ಹುಡುಗಿಗೆ ಏನೋ ಮೆಸೇಜ್ ಮಾಡಿದಂಥ ಅವ್ರು ನೈಸಾಗಿ ಕರ್ಸ್ಕೊಂಡು ಹೊಡೆದಿರೋದು, ಕಟ್ಟಿರೋದು, ಎಷ್ಟೋ ಮಾಡಿರೋದು ಇದೆಯಲ್ಲ. ಅಷ್ಟೇ ಯಾಕೆ ಹುಡುಗಿಯಿಂದ ಹಿಂದೆ ಹೋಗ್ತಾರೆ, ಪಬ್ಲಿಕಲ್ಲಿ ಇಟ್ಕೊಂಡು ಹೊಡೆದ್ರೆ ಇಷ್ಟು ಇದೆ. ಅದೇ ಇವಾಗ ನಿಮ್ಮ ಮರ್ಮಾಂಗನ ಒಂದು ಹುಡುಗಿಗೆ ನೀವು ಕಳಿಸ್ಬೇಕಾದ್ರೆ ಮಾತಿಗೆ ಸರ್ ಬೇಡ ಸರ್. ಇವಾಗ ಎಷ್ಟೋ ಜನ ಒಂದು ವಿಚಾರಗಳಿದೆ, ಕಟ್ಕೊಂಡಿರೋರು, ಇಲ್ಲಿ ಇಟ್ಕೊಂಡಿರೋರು, ಇಲ್ಲ ಧರ್ಮಪತ್ನಿ ಅಲ್ಲ, ಯಾವತ್ತಿದ್ರು ಹೆಣ್ತಿನೇ ಬರೋದು, ಹೌದು ಎಲ್ಲ ಸರಿ. ಫ್ರೆಂಡಾಗೂ ತೊಗೊಂಬಿಡೋಣ ಸರ್. ಫ್ರೆಂಡಾಗೂ ಕೂಡ ನಿಮ್ಮ ಜೊತೆ ಗೆಳತಿ ಇದ್ದಾರೆ, ಯಾವತ್ತೋ ಒಂದು ರೂಪದಲ್ಲಿ ಹೆಲ್ಪ್ ಮಾಡಿರ್ತೀರ, ಯಾವತ್ತೋ ನೀವು ಡೌನ್ ಇದ್ದಾಗ ಒಬ್ಬರು ನಿಮ್ಮ ಜೊತೆ ನಿಂತಿರ್ತಾರೆ. ಅವ್ರು ಯಾರು ನೀವು ಹೆಲ್ಪೇ ಮಾಡಲ್ವ, ಅವರ ಬೆಲ್ ನಿಲ್ಲೋದೇ ಇಲ್ಲ, ಮಾತಿಗೆ ಹೇಳ್ತಾರದು.
ಸೊ ಹಂಗಂದ್ರೆ ನಾನು ಕ್ಲಾರಿಟಿ ಕೊಡ್ತಾ ಹೋಗ್ಬೇಕು ಪ್ರತಿಯೊಂದು, ಯಾಕೆ ಇಂತೆ ಹೋಗಿ ಏನು ಮಾಡೋದು ನನಗೆ, ನಾನು ಯಾಕೆ ಇದೀನೋ ಇಲ್ಲ ಅಂತ ಎಲ್ಲ ಕ್ಲಾರಿಟಿ ಕೊಡಬೇಕು. ಬಟ್ ಫೈನ್, ಎಂಡ್ ಆಫ್ ದ ಡೇ ಕಟ್ಕೊಂಡಿರೋ ಹೆಂಡತಿಗೆ ನಾವು ಬೆಲೆ ಕೊಡಬೇಕು ಅಂದರೆ ಅದು ಅವ್ರಿಗೆ ಗೊತ್ತಲ್ವ. ಇಷ್ಟು ಸಾರಥಿ ಮೂವಿ ಆದಮೇಲೆ ಇಷ್ಟು ವರ್ಷ ಏನೊಂದು ಗ್ಯಾಪ್ ಇದೆ, ಅಷ್ಟು ಗ್ಯಾಪಲ್ಲಿ ತಿರುಗೇನಾದ್ರು ಜಗಳ ಬಂತ ಅಲ್ಲ. ನಿಲುಗಡೆ ಏನಂದರೆ ತಪ್ಪಿತಸ್ಥರಿಗೆ 100% ಕಾನೂನಿನ ಮೂಲಕ ಏನಾಗುತ್ತೋ 100% ಆಗೇ ಆಗುತ್ತೆ. ಸೊ ಇವಾಗ ಏನು ರೇಣುಕಾಸ್ವಾಮಿ ಫ್ಯಾಮಿಲಿ ಇದೆ, 100% ಸ್ಟ್ರಾಂಗ್ ಆಗಲೇಬೇಕು. ಪ್ರಪಂಚದಲ್ಲಿ ನಾವು ಸ್ಟ್ರಾಂಗ್ ನಿಂತರೆ ಏನಾದರೂ ಮಾಡೋಕ್ಕಾಗೋದು. 100% ಹುಟ್ಟಂಥ ಮಗು ಫ್ಯೂಚರಲ್ಲಿ ಏನಿದೆ ಅವ್ರ ಭವಿಷ್ಯನ ನೋಡಬೇಕಾಗುತ್ತೆ. ಎಂಡಲ್ಲಿ ಹೇಳಬೇಕು ಅಂದರೆ ದರ್ಶನ್ ಸರ್ ಬರಲೇಬೇಕು ಆಚೆ, ಮುಂದೆ ಏನು ಅಂತ ಗೊತ್ತಾಗುತ್ತೆ. ಇಷ್ಟು ಲಕ್ಷಾಂತರ ಜನಕ್ಕೆ ಹೆಲ್ಪ್ ಮಾಡಿದವರು 100% ಹೆಲ್ಪ್ ಮಾಡಲ್ಲ ಅಂತ ಏನಿಲ್ಲ. ಹಾಗಂತ ಸಾಯಿಸ್ಬಿಟ್ಟು ಹೆಲ್ಪ್ ಮಾಡೋದಾ ಅನ್ನೋದು ಅಲ್ಲ. ಯಾಕೆಂದರೆ ಎಂಡ್ ಆಫ್ ದ ಡೇ ನಾನು ನಿಲ್ಲಲ್ಲ, ನೀವು ನಿಲ್ಲಲ್ಲ, ಕಮೆಂಟ್ ಹಾಕೋರು ನಿಲ್ಲಲ್ಲ. ಬೇಕಾಗಿರೋದು ಅಲ್ಲಿ ಸಪೋರ್ಟು. ಇವತ್ತೇನೋ ಒಂದು ಆಗಿರ್ಬೋದು, ನಾವು ಎಷ್ಟೇ ವಾದ ಮಾಡಿದ್ರು ಕೂಡ ಒಬ್ಬ ವ್ಯಕ್ತಿ ಒಂದು ರೂಮಲ್ಲಿ ಕೂತಾಗ ನಾನು ಎಷ್ಟು ತಪ್ಪು ಮಾಡಿದ್ದೀನಿ, ಎಷ್ಟು ಸರಿ ಮಾಡಿದ್ದೀನಿ, ನಾನು ಏನು ಮಾತಾಡಿದೆ ಅನ್ನೋದು ಪಶ್ಚಾತ್ತಾಪ ಅವರು ಆಗಿದೆ ಅಂತೀರಾ? ಪಶ್ಚಾತ್ತಾಪ ಆಗಿದೆ, 100% ಆಗಿರುತ್ತಲ್ವ. ನಮ್ಮ ಕೋಪದಲ್ಲಿ 1000 ಮಾಡಿಬಿಟ್ರು ನಿಮಗೆ, ಬಟ್ ಮಾಡಬಾರ್ದಾಗಿತ್ತು ಅನ್ನೋದಿರುತ್ತೆ. ಬಟ್ ನಾನು ಮಾಡಿದ್ದೀನಿ ಅನ್ನೋದು ತಿರುಗಿ ಇರುತ್ತೆ. 100% ಯಾರೇ ಆದರೂ ನನ್ನ ಹುಡುಗನಿಂದ ಆದರೂ ಕೂಡ ಅದು ನನ್ನ ಜವಾಬ್ದಾರಿನೇ ಆಗಿರುತ್ತೆ. ಬಟ್ ಅವ್ರು ಬರಲೇಬೇಕು. ಅವರು ನಾಳೆ ಹೇಗೆ ನಿಲ್ತಾರೆ, ಅವ್ರ ಸ್ಟ್ಯಾಂಡ್ನ ಹೇಗೆ ತಗೋತಾರೆ ಅನ್ನೋದ್ರ ಮೇಲೆ ಮುಂದಿನ ಜನ, ಅವರ ಅಭಿಮಾನಿಗಳು 100% ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರೆ. ಏನು ಹೇಳ್ತಾರೆ ಅಂದರೆ ನೋಡಿ, ಅವರನ್ನು ದೇವರಾಗಿ ನೋಡ್ತಾರೆ ಅಂತ ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ. ಸೊ ಎಲ್ಲ ಒಳ್ಳೆಯದಾಗಲಿ. ದರ್ಶನ್ ಸರ್ ಬಂದಮೇಲೆ ಅವ್ರ ಫ್ಯಾಮಿಲಿಗೆ ಯಾವ ಥರ ನೆರವಾಗ್ತಾರೆ. ಸೊ ಇದನ್ನು ಕ್ಯಾರಿ ಆನ್ ಮಾಡ್ತಾ ಹೋಗೋಕ್ಕಾಗಲ್ಲ. ಯಾರೂ 100% ಕಮೆಂಟ್ ಮಾಡ್ಕೊಂಡಿರೋರು, ಇಲ್ಲಾಂದರೆ ವಾದ ಮಾಡ್ಕೊಂಡಿರೋರು, ಪ್ರತಿವಾದ ಮಾಡೋರು, ಅವರವರ ಬೇಳೆಗಳನ್ನ ಐ ಥಿಂಕ್ ಕೆಲವೊಬ್ಬರು ಬೇಯಿಸ್ಕೊತಾ ಇದ್ದಾರೆ. ಬಟ್ ಎಂಡ್ ಆಫ್ ದ ಡೇ ಅವರೇ ಬರಬೇಕು. ವ್ಯಕ್ತಿ ಮಾತಿಗೆ ಒಬ್ಬ ವ್ಯಕ್ತಿ ಹೋದಾದ್ಮೇಲೆ ಮಾತಾಡೋಕ್ಕೆ ಯಾರು ಇಷ್ಟಪಡಲ್ಲ. ಹೋಗ್ಬಿಟ್ಟ ಬಿಡಪ್ಪ, ಯಾಕಪ್ಪ ಅವ್ರ ಬಗ್ಗೆ ಮಾತಾಡೋದು ಅಂತ ಹೇಳ್ತೀವಿ. ಬಟ್ ಇಲ್ಲದೇದಾಗ ಯಾಕೆ ಮಾತಾಡ್ತೀರಾ? ಬರಲಿ ಅಲ್ವಾ. ಬಂದಮೇಲೆ ಅವ್ರ ರಿಯಾಕ್ಷನ್ಸ್ ಮೇಲೆ ನೆಕ್ಸ್ಟ್ ನೀವು ನಿಲ್ಲಿ, ಅವತ್ತು ನಿಂತ್ಕೊಳ್ಳಿ. ಆ ವ್ಯಕ್ತಿ ಮುಂದೆ ಇದ್ದಾನೆ, ಬಟ್ ಆ ವ್ಯಕ್ತಿ ಇಲ್ಲದೇ ಇದ್ದಾಗ ಆ ವ್ಯಕ್ತಿ ಪರವಾಗಿ ಯಾರು ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ನಿಮಗೆ ಅವರಿಗೆ ಏನು ವ್ಯವಹಾರಗಳು ನಡೀತಿದೆ, ಏನಾಗಿದೆ ಯಾರಿಗೂ ಗೊತ್ತಿಲ್ಲ. ಅದು ನಿಮ್ಮ ವೈಯಕ್ತಿಕ, ಇದು ಅವರ ವೈಯಕ್ತಿಕ. ಒಬ್ಬ ಅಭಿಮಾನಿಯಾಗಿ ಅವರನ್ನು ಫಾಲೋ ಮಾಡ್ತೀವಿ. ಕೆಟ್ಟದಾದಾಗ ನಮ್ಮ ಕೈಲೂ ಇರೋದಲ್ವ, ಯಾವುದನ್ನು ತಗೋಬೇಕು, ಯಾವುದನ್ನು ಅಳವಡಿಸ್ಕೊಬೇಕು, ಏನು ಮಾಡಬೇಕು ಅಂತ. ಯಾರೂ 100% ಪ್ಯೂರ್ ಆಗಿರೋಕ್ಕಾಗಲ್ಲ ಸರ್. ಅದರಲ್ಲಿ ಇರುತ್ತೆ ಮಾತಿಗೆ ಹೇಳೋದು. ಅದರಲ್ಲೂ ನನಗೆ ಬಿಟ್ಟಿದ್ದು ಆಯ್ಕೆಗಳು, ನಾನು ಮಾಡ್ಕೊಳ್ಳೋದು ನನಗೆ ಬಿಟ್ಟಿದ್ದು. ನನ್ನ ಜೀವನ, ನನ್ನ ಗೋಲು, ನನ್ನ ಗುರಿ, ನನ್ನ ಫ್ಯಾಮಿಲಿ ಜವಾಬ್ದಾರಿ ನನಗೆ ಗೊತ್ತಿರೋದ್ರಿಂದ ನಾನು ಚೂಸ್ ಮಾಡ್ತೀನಿ. ನಾನೇನು ತೊಗೊಬೇಕು, ಏನು ಬಿಡಬೇಕು ಅಂತ. ಮೂವಿಲಾಗಿರೋದೆಲ್ಲ ನಾನು ಮಾಡೋಕ್ಕೆ ಹೋದ್ರೆ 1000 ಮಾಡ್ಬೇಕು ಸರ್. ದರ್ಶನ್ ಸರ್ ಫೈಟ್ ಮಾಡ್ತೀನಿ ಅಂತ ಫೈಟ್ ಮಾಡೋಕ್ಕಾಗುತ್ತಾ? ಚಿಕ್ಕ ಮಕ್ಕಳೆಲ್ಲ ಹೊಡೆದಾಕ್ಬಿಡ್ತಾರೆ ಇವತ್ತು ಸ್ವಲ್ಪ. ಹೌದಲ್ವಾ, ಚಿಕ್ಕ ಮಕ್ಕಳೆಲ್ಲ ಹೊಡೆದಾಕ್ಬಿಡ್ತಾರೆ. ಸೊ ನನ್ನ ಜವಾಬ್ದಾರಿ ಏನಿದೆ, ನಾನು ಎಲ್ಲಿ ನಿಂತ್ಕೋಬೇಕು ನನ್ನ ಲೈಫಲ್ಲಿ, ಅಷ್ಟೇ ಫೋಕಸ್ ಮಾಡ್ತಾ ಹೋಗ್ಬೇಕು. ಬಟ್ ಎಲ್ಲರಿಗೂ ಒಳ್ಳೇದಾಗಲಿ. ದರ್ಶನ್ ಸರ್ ಬರೋ ಗಂಟೆ ಏನೂ ಮಾಡೋಕ್ಕಲ್ಲ. ಎಂಡ್ ಆಫ್ ದ ಡೇ ಜೈ ಬಾಸ್. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.